ಈಗ ಬ್ರೇಕಿಂಗ್ ಅಪ್ಡೇಟ್ ಒಂದು ಲಭ್ಯ ಆಗ್ತಾ ಇದೆ. ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಏನ್ ಜಟಾಪಟಿ ನಡೀತಾ ಇದೆ, ಅದರಲ್ಲಿ ಇಬ್ಬರ ಜಗಳದಲ್ಲಿ ಅಚ್ಚರಿಯ ಅಭ್ಯರ್ಥಿ ಎಂಟ್ರಿ ಆಗುವಂತ ಸಾಧ್ಯತೆ ಕಾಣ್ತಾ ಇದೆ. ಇಬ್ಬರ ಜಗಳದಲ್ಲಿ ಮೂರನೆಯವರ ಪಾಲಾಗತ್ತೆ ಕಾಂಗ್ರೆಸ್ನ ಟಿಕೆಟು ಅನ್ನೋ ಸಾಧ್ಯತೆಗಳು ಕಾಣ್ತಾ ಇದೆ. ಡಾಕ್ಟರ್ ಶಶಿಧರ್ ರಾಜಣ್ಣ ಇವರ ಹೆಸರು ಕೇಳಿ ಬರ್ತಾ ಇದೆ. ಕೋಲಾರ ಕಾಂಗ್ರೆಸ್ ಟಿಕೆಟ್ಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ಹಿರಿಯ ಮುಖಂಡ ಆರ್ ರಾಜಣ್ಣ ಅವರ ಪುತ್ರ ಶಶಿಧರ್ ಅವರ ಹೆಸರು ಈಗ ಕೇಳಿ ಬರ್ತಾ ಇದೆ. ಪಕ್ಷ ಸಂಘಟನೆಯಲ್ಲೂ ಕೂಡ ಇವರು ತೊಡಗಿಸಿಕೊಂಡಿದ್ರು. ಈಗ ಈ ಜಟಾಪಟಿ ನಡೀತಾ ಇರೋದ್ರಿಂದ ಎಲ್ಲರಿಗೂ ಸಲ್ಲುವಂತ ಒಬ್ಬ ಅಭ್ಯರ್ಥಿಯ ಅವಶ್ಯಕತೆ ಇದೆ ಕಾಂಗ್ರೆಸ್ಗೆ. ಅದೇ ಕಾರಣಕ್ಕಾಗಿ ಡಾಕ್ಟರ್ ಶಶಿಧರ್ ರಾಜಣ್ಣ ಅವರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡ್ತಾ ಇದ್ದೀರಿ ಫೋಟೋ, ಇವರೇ ಡಾಕ್ಟರ್ ಶಶಿಧರ್ ರಾಜಣ್ಣ. ಆ ಕಡೆ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಕೊಡಬಾರದು ಅನ್ನೋದು ಕಾಂಗ್ರೆಸ್ನ ಒಂದಿಷ್ಟು ಶಾಸಕರ ಬೇಡಿಕೆ. 5 ಜನ ರಿಸೈನ್ ಮಾಡೋದಕ್ಕೆ ಹೊರಟಿದ್ರು. ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ವಿಧಾನ ಪರಿಷತ್ನ ಸದಸ್ಯರು, 3 ಶಾಸಕರು, 3 ವಿಧಾನಸಭೆಯ ಸದಸ್ಯರು. ಸೊ ಇದರ ಬೆನ್ನಿಗೆ ಈಗ ಕಾಂಗ್ರೆಸ್ ಅನಿವಾರ್ಯವಾಗಿ ಬೇರೆಯವರನ್ನ ಹುಡುಕಬೇಕಾದಂತ ಪರಿಸ್ಥಿತಿಗೆ ಸಿಲುಕಿದೆ. ಕೋಲಾರ ಮೀಸಲು ಕ್ಷೇತ್ರ, ಇಲ್ಲಿ ಎಡಗೈ ಬಲಗೈ ಅನ್ನುವಂಥ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಕಾಂಗ್ರೆಸ್ನ ಇಂಟರ್ನಲ್ ರಿಸರ್ವೇಷನ್ನ ಪ್ರಕಾರ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ದಲಿತರಲ್ಲಿ ಎಡಗೈ ಪಂಗಡಕ್ಕೆ ಕೊಡಬೇಕು ಅನ್ನೋ ವಿಚಾರ ಇದೆ. ಯಾಕಂತಂದ್ರೆ ಗುಲ್ಬರ್ಗ, ವಿಜಯಪುರ, ಈ ಕಡೆ ಚಾಮರಾಜನಗರ, ಈ 3 ಕ್ಷೇತ್ರವನ್ನ ದಲಿತರಲ್ಲಿ ಬಲಗೈಗೆ ಕೊಟ್ಟರೆ, ಈ 2 ಕ್ಷೇತ್ರ, ಒಂದು ಚಿತ್ರದುರ್ಗ ಮತ್ತು ಕೋಲಾರ, ಇದನ್ನು ದಲಿತರಲ್ಲಿ ಎಡಗೈ ಪಂಗಡಕ್ಕೆ ಕೊಡಬೇಕು ಅನ್ನೋದು ಕಾಂಗ್ರೆಸ್ನ ಇಂಟರ್ನಲ್ ರಿಸರ್ವೇಷನ್. ಸೊ ಆ ಕಾರಣಕ್ಕಾಗಿ ಈಗ ಕಗ್ಗಂಟಾಗಿದೆ ಕಾಂಗ್ರೆಸ್ಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. ಅಚ್ಚರಿಯ ಹೆಸರಾಗಿ ಈಗ ಶಶಿಧರ್ ರಾಜಣ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ ಅಥವಾ ಮುನ್ನೆಲೆಗೆ ಬರ್ತಾ ಇದೆ. ಇಬ್ಬರ ಜಗಳ ಅಥವಾ ಇಬ್ಬರ ಮಧ್ಯೆ ನಡೀತಾ ಇರುವಂತ ರಾಜಕೀಯ ಜಟಾಪಟಿ ಮೂರನೆಯವರಿಗೆ ಅವಕಾಶವನ್ನ ತೆರೆದುಕೊಡುವಂತ ಅಥವಾ ಮೂರನೆಯವರಿಗೆ ಅವಕಾಶ ತೆರೆದುಕೊಳ್ಳುವಂತ ಸಾಧ್ಯತೆಯನ್ನ ತೋರಿಸ್ತಾ ಇದೆ. ಕೋಲಾರದ ಜಟಾಪಟಿ ನಿನ್ನೆ ಯಾವ ರೀತಿಯೆಲ್ಲ ಆಯಿತು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. 3 ಶಾಸಕರು, ಒಬ್ಬರು ಡಾಕ್ಟರ್ MC ಸುಧಾಕರ್, ಮತ್ತೊಬ್ಬರು ನಂಜೇಗೌಡರು, ಇನ್ನೊಬ್ಬರು ಕೊತ್ತೂರು ಮಂಜುನಾಥ್, ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೊರಟಿದ್ರು. ಸೊ ಅವರನ್ನು ಸಮಾಧಾನ ಪಡುವಂತ ಪ್ರಯತ್ನವನ್ನ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಮಾಡಿದ್ರು. ಈಗ ಬೇರೊಂದು ಟ್ವಿಸ್ಟ್ ಅನ್ನ ಕೋಲಾರ ನೋಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.